ವೆಲ್ಕಮ್ ಬ್ಯಾಕ್. ಅಧಿಕಾರಿಗಳ ಎಡವಟ್ಟಿನಿಂದ ರದ್ದಾದಂತಹ ಅರ್ಹ ಫಲಾನುಭವಿಗಳ ಬಿಪಿಎಲ್ ಕಾರ್ಡ್ಗಳನ್ನು ನವೆಂಬರ್ 25ರೊಳಗೆ ಅಂದರೆ ನಾಳೆಯೊಳಗೆ ಸರಿಪಡಿಸಲು ಆಹಾರ ಇಲಾಖೆ ಸೂಚನೆ ನೀಡಿದೆ. ನಾಳೆಯಿಂದ ಕಾರ್ಡ್ ರದ್ದಾದ ಅರ್ಹ ಫಲಾನುಭವಿಗಳಿಗೂ ಪಡಿತರ ವಿತರಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದೆ. ಆದರೆ ಇದು ನಾಳೆಯೇ ಅನುಷ್ಠಾನಕ್ಕೆ ಬರೋದು ಕಷ್ಟ ಸಾಧ್ಯ. ಅಧಿಕಾರಿಗಳು ಕಳೆದ 4 ದಿನಗಳಿಂದ ರಜೆ ದಿನಗಳನ್ನು ಲೆಕ್ಕಿಸದೆ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ನಾಳೆಯೊಳಗೆ ರದ್ದಾದ ಎಲ್ಲ ಅರ್ಹರ ಬಿಪಿಎಲ್ ಕಾರ್ಡ್ಗಳನ್ನು ಮತ್ತೆ ಮರುಸ್ಥಾಪನೆ ಆಗುವುದು ಕಷ್ಟ ಎನ್ನಲಾಗ್ತಿದೆ. ಬಿಪಿಎಲ್ನಿಂದ ಎಪಿಎಲ್ಗೆ ಕನ್ವರ್ಟ್ ಮಾಡಿರೋ ಕಾರ್ಡ್ಗಳನ್ನು ಸರಿಪಡಿಸಬೇಕು ಅಂದರೆ ದೊಡ್ಡ ಪ್ರಕ್ರಿಯೆ ಇದೆ. ಇದಕ್ಕೆ ಕನಿಷ್ಠ ಅಂದ್ರೂ 10 ರಿಂದ 15 ದಿನ ಬೇಕಾಗಬಹುದು ಅಂತ ಹೇಳಲಾಗ್ತಿದೆ. ಇದು ಕಾರ್ಡ್ ರದ್ದಾದ ಅರ್ಹ ಫಲಾನುಭವಿಗಳ ಆತಂಕಕ್ಕೂ ಕಾರಣವಾಗಿದೆ. ಸಮಸ್ಯೆ ನಿಧಾನಕ್ಕೆ ಬೇಕಿದ್ರೂ ಬಗೆಹರಿಸಿ, ನಮಗೆ ಮೊದಲು ಅಕ್ಕಿ ಕೊಡಿ, ವ್ಯವಸ್ಥೆ ಸರಿ ಮಾಡಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ. ನನಗೆ ದುಡ್ದಾಕೋರು ಯಾರು ಇಲ್ಲ. ನಾನು ಗಾರ್ಮೆಂಟ್ಸ್ ಅಲ್ಲಿ ದುಡ್ದು ಜೀವನ ಮಾಡೋಳು. ಎಲ್ಲ ಕೂಲಿಗೆ ನಮ್ಮ ಯಜಮಾನ್ರು ಕಾರ್ಯ ಕೆಲಸನೇ ಮಾಡೋದು. ನಾನು ರೇಷನ್ ಹೋದ್ ತಿಂಗಳು ಬಂದಿಲ್ಲ, ಈ ತಿಂಗಳು ಬಂದಿಲ್ಲ. ₹1 ನಮ್ಗೆ ಏನು ಆದಾಯ ಇಲ್ಲ, ಏನಿಲ್ಲ. ಏನ್ ಟ್ಯಾಕ್ಸ್ ಕಟ್ಟೋಣ? ಒಂದು ವಾರದೊಳಗಡೆ ಸಮಸ್ಯೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡಿಲ್ಲ ಅಂದ್ರೆ ಯಾರ ಹತ್ರ ಹೋಗ್ಬೇಕು ಹೇಳ್ಬೇಕು ನಾವು? ಬಗೆಹರಿ ಅನ್ನೋದು ನಮ್ಗಂತೂ ಗ್ಯಾರಂಟಿ ಇಲ್ಲ. ನಾವು ರೇಷನ್ನೇ ಬರ್ತಿಲ್ಲ 2 ತಿಂಗಳಿಂದ. ಅದಕ್ಕೆ ಕೇಳಿದ್ರೆ ಏನೋ ಟ್ಯಾಕ್ಸ್ ಅದು ಇದು ಅಂತಾರೆ. ನಮಗೆ ನೋಡಿದ್ರೆ ಯಾವ ಟ್ಯಾಕ್ಸ್ ಇಲ್ಲ. ಹೋಗ್ಲಿ ಅದನ್ನ ಏನು ಡೀಟೇಲ್ ಹೇಳಿ ಅಂದ್ರೆ ಅದು ಹೇಳ್ತಿಲ್ಲ. ನಿಮ್ಮ ಮಗಳ ಹೆಸರಲ್ಲಿ ಅಂತಾರೆ. ಅವ್ರು ನೋಡಿದ್ರೆ ಮಗಳು ಪಾಪ ಏನಕ್ಕೂ ಹೋಗ. ನಾಳೆ ಬಿಪಿಎಲ್ ಗೊಂದಲಕ್ಕೆ ತೆರೆ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸದ್ಯ ಅಧಿಕಾರಿಗಳ ಮುಂದೆ ಒಂದಷ್ಟು ಸವಾಲುಗಳು ಕೂಡ ಇದೆ. ಎಪಿಎಲ್ಗೆ ಶಿಫ್ಟ್ ಆದ ಬಿಪಿಎಲ್ ಕಾರ್ಡ್ ಅನ್ನ ಮೂಲ ಸ್ಥಾನಕ್ಕೆ ತರಲು ಸ್ಥಳ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಫಲಾನುಭವಿಗಳು ಬಿಪಿಎಲ್ ಮಾನದಂಡದ ವ್ಯಾಪ್ತಿಗೆ ಬರ್ತಾರಾ ಪರಿಶೀಲನೆ ಮಾಡಬೇಕು. ಕಂದಾಯ ವಿಭಾಗದ ನಂಬರ್ ಮತ್ತು ದಾಖಲೆಗಳ ಪರಿಶೀಲನೆಯಾಗಬೇಕು. ಆಹಾರ ನಿರೀಕ್ಷಕರು ಎಲ್ಲವನ್ನ ಪರಿಶೀಲಿಸಿಯೇ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ರಾಷ್ಟ್ರೀಯ ಮಾಹಿತಿ ಕೇಂದ್ರ ತಂತ್ರಾಂಶದ ಮೂಲಕ ಕಾರ್ಡ್ ಅನ್ನು ಪರಿಷ್ಕರಿಸಬೇಕು. ಈ ಎಲ್ಲ ಪ್ರಕ್ರಿಯೆ ಮುಗಿಸಲು ಕನಿಷ್ಠ ಅಂದ್ರೂ 10 ರಿಂದ 15 ದಿನಗಳ ಸಮಯ ಹಿಡಿಯುತ್ತೆ. ಹಾಗಾಗಿ ಬಿಪಿಎಲ್ ಇಂದ ಎಪಿಎಲ್ಗೆನೋ ತಟ್ಟಂತ ಮಾಡಿಬಿಟ್ರು. ಆದರೆ ಎಪಿಎಲ್ ಇಂದ ವಾಪಸ್ ಅವರು ಅರ್ಹರು ಅಂತ ಖಾತ್ರಿ ಪಡಿಸ್ಕೊಂಡು ಬಿಪಿಎಲ್ಗೆ ತರೋದಿದೆಯಲ್ಲ, ಅದೊಂದು ಬಿಗ್ ಚಾಲೆಂಜ್. ಅದಕ್ಕೆ ಒಂದು ಸಮಯ ಬೇಕಾಗತ್ತೆ. ಜನ ತಾಳ್ಮೆಯಿಂದ ಅದಕ್ಕೆ ಸಹಕಾರವನ್ನು ಕೊಡಬೇಕಾಗತ್ತೆ. ಆಮೇಲೆ ನೀವು ಜನರ ತಾಳ್ಮೆಯನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಇನ್ನೂ ಡಿಲೇ ಮಾಡ್ಕೊಂಡು ಹೋದ್ರಿ ಅಂದರೆ ಆ ತಾಳ್ಮೆಯ ಕಟ್ಟೆ ಓಡಿದ್ರೆ ಪರಿಣಾಮಗಳು ನೆಟ್ಟಿಗಿರಲ್ಲ. ಇನ್ನು ನಾಳೆಯಿಂದ ರೇಷನ್ ಕೊಡಿ ಅಂತ ಹೇಳಿರೋದ್ರಿಂದ ಬಹುಶಃ ಅದಕ್ಕೆ ಸಮಸ್ಯೆ ಆಗಲ್ಲ ಅಂತ ಕಾಣಿಸುತ್ತೆ. ಆದರೆ ಪಡಿತರ ಅಂಗಡಿಗಳು ಕಿರಿಕ್ ಮಾಡದೇ ಇದ್ರೆ ಇದೆಲ್ಲವೂ ಕೂಡ ಸುಲಭವಾಗಿ ನೆರವೇರುತ್ತೆ. ಇನ್ನು ಬೋವಿ ನಿಗಮ ಅಕ್ರಮ ಸಂಬಂಧ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಆರೋಪಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಜೀವ ಪ್ರಕರಣದ ತನಿಖೆಯನ್ನು ಬೆಂಗಳೂರಿನ ಬನಶಂಕರಿ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಜೀವ ಬರೆದಿಟ್ಟಿದ್ದಾರೆ ಎನ್ನಲಾದ ಡೆತ್ ನೋಟ್ ಅನ್ನು ಅದರ ಅಸಲಿಯತ್ತಿನ ಪತ್ತೆಗಾಗಿ ಅದನ್ನು ಎಫ್ಎಸ್ಎಲ್ಗೆ ರವಾನಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಜೀವ ಕೈಬರಹ ಸ್ಯಾಂಪಲ್ ಕೂಡ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಬಳಿಕ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಲು ಬನಶಂಕರಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧ ಜೀವ ಸಹೋದರಿ ನೀಡಿದ ದೂರಿನ ಅಡಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡ್ರು. ಜೀವ ಒಳ ಉಡುಪು ವಿವಸ್ತ್ರಗೊಳಿಸಿ ಟಾರ್ಚರ್ ನೀಡಿದ್ರು, 25 ಲಕ್ಷಕ್ಕೆ ಬೇಡಿಕೆ ಇಟ್ಟು ನಿಂದಿಸಿದ್ರು ಅಂತ ಕನಕಲಕ್ಷ್ಮಿ ವಿರುದ್ಧ ಜೀವ ಸಹೋದರಿ ದೂರನ್ನ ಕೊಟ್ಟಿದ್ರು. ಈ ಮಧ್ಯೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಆಡಳಿತಕ್ಕೆ ಮತ್ತಷ್ಟು ವೇಗ ಕೊಡ್ತೀವಿ, ಸಹಜವಾಗಿಯೇ ವಿಪಕ್ಷಗಳ ವಿರುದ್ಧದ ತನಿಖೆ ಚುರುಕಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಶೃಂಗೇರಿ ಮಠದ ಆಸ್ತಿ ವಕ್ಫ್ ಆಸ್ತಿ ಅಂತ ಟಿಪ್ಪು ಸುಲ್ತಾನ್ನ ಎಲ್ಲೂ ಹೇಳಿಲ್ಲ. ಅದು ಮಠದ ಆಸ್ತಿ, ಹಿಂದೂಗಳ ಆಸ್ತಿ ಅಂತ ಟಿಪ್ಪು ವಂಶಸ್ಥ ಮನ್ಸೂರ್ ಅಲಿ ಸ್ಪಷ್ಟಪಡಿಸಿದ್ದಾರೆ. ವಕ್ಫ್ ಬೋರ್ಡ್ ಅಂತ 1995ರಲ್ಲಿ ಸರ್ಕಾರ ಹೆಸರು ಕೊಟ್ಟಿದೆ. ಸಾಕಷ್ಟು ವಕ್ಫ್ ಆಸ್ತಿ ಜಮೀನು ಬೇರೆಯವರ ಪಾಲಾಗಿದೆ ಅಂತ ಮನ್ಸೂರ್ ಅಲಿ ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಿಸಬೇಕು ಅಂತ ಕರೆ ನೀಡಿದ್ದಾರೆ. ಈ ಮಧ್ಯೆ ವಕ್ಫ್ ಹೋರಾಟದ ವಿಚಾರವಾಗಿ ನಮ್ಮಿಂದ ತಡವಾಗಿದೆ ಎಂಬುದನ್ನು ಬಿಜೆಪಿ ಒಪ್ಪಿಕೊಂಡಿದೆ. ಅತ್ತ ಚಿಕ್ಕಮಗಳೂರಿನ ದತ್ತಪೀಠದ ಗದ್ದುಗೆಗೆ ಕುಂಕುಮ ಹಾಕಿದ್ದಾರೆ ಅಂತ ಆರೋಪಿಸಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದ್ರು. ಇದು ಸುಪ್ರೀಂ ಕೋರ್ಟ್ ತೀರ್ಪಿನ ಉಲ್ಲಂಘನೆ ಅಂತ ಆಕ್ರೋಶ ಹೊರಹಾಕಿದ್ರು. ಲೇಟ್ ಆಗಿದೆ. ನನ್ನ ತಟ್ಟೆಯಲ್ಲೇ ನಾನು ತಿನ್ನುವಾಗ ಸಮಸ್ಯೆ ಇರಲ್ಲ, ಪಕ್ಕದ ತಟ್ಟೆಗೆ ಕೈ ಇಟ್ಟಾಗಲೇ ಸಮಸ್ಯೆ ಬರೋದು. ಅವರ ಪಕ್ಕದ ತಟ್ಟೆಗೆ ಕೈ ಇಟ್ಟಿದ್ದು ಇತ್ತೀಚೆಗೆ. ಅಲ್ಲಿವರೆಗೂ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಹಿಂಸಾಚಾರ ನಡೆಯಿತು. ಶಾಹಿ ಜಾಮಾ ಮಸೀದಿಯ ಸಮೀಕ್ಷೆಗೆ ತೆರಳಿದಂತಹ ಅಧಿಕಾರಿಗಳ ಮೇಲೆ ಸ್ಥಳೀಯರು ಕಲ್ಲು ತೂರಾಟ ನಡೆಸಿದ್ದಾರೆ. ಕಡೆಗೆ ಪರಿಸ್ಥಿತಿ ನಿಭಾಯಿಸಲು ಪೊಲೀಸರು ಅಶ್ರುವಾಯುವನ್ನು ಸಿಡಿಸಿದ್ರು, ರಬ್ಬರ್ ಬುಲೆಟ್ ಪ್ರಯೋಗಿಸಿದ್ರು. ಘಟನೆಯಲ್ಲಿ 3 ಯುವಕರಿಗೆ ಗಾಯವಾಯಿತು. ನಂತರ ಅವರು ಬಲಿಯಾದರು. ಅನೇಕ ಪೊಲೀಸರು ಗಾಯಗೊಂಡಿದ್ದಾರೆ. ಪ್ರಕರಣದ ತನಿಖೆ ನಡೆಸಿರುವಂತಹ ಪೊಲೀಸರು ಹಲವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜಾಮಾ ಮಸೀದಿ ಜಾಗದಲ್ಲಿ ಹಿಂದೂ ದೇವಾಲಯವಿತ್ತು ಅಂತ ವಕೀಲ ವಿಷ್ಣುಶಂಕರ್ ಜೈನ್ ಕೋರ್ಟ್ ಮೆಟ್ಟಿಲೇರಿದ್ರು. ಇದನ್ನ ಪರಿಗಣಿಸಿದ
ಹೈಕೋರ್ಟ್ ಸಮೀಕ್ಷೆಗೆ ಆದೇಶ ಕೊಟ್ಟಿತ್ತು. ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಬೇಲ್ ಮೇಲೆ ಹೊರಕ್ಕೆ ಬಂದಿರುವಂತಹ ನಟ ದರ್ಶನ್ ಸದ್ಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆದರೆ ಸರ್ಜರಿ ನಡೆದಿಲ್ಲ. ಈ ಬಗ್ಗೆ ಗೃಹ ಸಚಿವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ನಾಡಿದ್ದು ಆಪರೇಷನ್ ಮಾಡಿಲ್ಲ ಅಂದ್ರೆ ಬೆನ್ನು ಮೂಳೆ ಮುರಿದು ಹೋಗುತ್ತೆ ಅಂತಿದ್ರು. ಆದರೆ ಇಷ್ಟು ದಿನ ಆದರೂ ಆಪರೇಷನ್ ನಡೆದಿಲ್ಲ. ಈ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಲ್ಲಿ ಪತ್ತೆಯಾದ 8 ಫೋಟೋಗಳು ನಟ ದರ್ಶನ್ಗೆ ಕಂಟಕ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇತರೆ ಆರೋಪಿಗಳ ಜೊತೆ ನಟ ದರ್ಶನ್ ಫೋಟೋಗಳನ್ನ ತೆಗೆದುಕೊಂಡಿದ್ರು. ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಐಪಿಎಲ್ ಬಿಡ್ಡಿಂಗ್ನಲ್ಲಿ ಭಾರತದ ಯುವ ಆಟಗಾರರಿಗೆ ಹಣದ ಮಳೆಯೇ ಸುರಿದಿದೆ. ಐಪಿಎಲ್ ಚರಿತ್ರೆಯಲ್ಲೇ ಅತ್ಯಧಿಕ ದರ ದಕ್ಕಿಸಿಕೊಂಡ ಗರಿಮೆಗೆ ರಿಷಬ್ ಪಂತ್ ಪಾತ್ರರಾಗಿದ್ದಾರೆ. ಬರೋಬ್ಬರಿ 27 ಕೋಟಿಗೆ ಪಂತ್ರನ್ನ ಲಖನೌ ಖರೀದಿ ಮಾಡಿದೆ. ಮತ್ತೋರ್ವ ಯುವ ಬ್ಯಾಟರ್ ಶ್ರೇಯಸ್ ಅಯ್ಯರ್ ಬರೋಬ್ಬರಿ 26.75 ಕೋಟಿಗೆ ಪಂಜಾಬ್ ಪಾಲಾದ್ರು. 23.75 ಕೋಟಿಗೆ ವೆಂಕಟೇಶ್ ಅಯ್ಯರ್ ಮತ್ತೆ ಕೋಲ್ಕತ್ತಾ ಪಾಲಾದ್ರು. ಹರ್ಷದೀಪ್ ಸಿಂಗ್ ಮತ್ತು ಚಹಲ್ರನ್ನ ಪಂಜಾಬ್ ತಲಾ 18 ಕೋಟಿಗೆ ಖರೀದಿ ಮಾಡಿದೆ. ಕನ್ನಡಿಗ ಕೆಎಲ್ ರಾಹುಲ್ ಬರೀ 14 ಕೋಟಿಗೆ ದೆಹಲಿ ಪಾಲಾದ್ರು. 12.50 ಕೋಟಿಗೆ ಜೋಶ್ ಹ್ಯಾಜಲ್ವುಡ್, 11.50 ಕೋಟಿಗೆ ಕೀಪರ್ ಫಿಲ್ ಸಾಲ್ಟ್ ಮತ್ತು ಜಿತೇಶ್ ಶರ್ಮಾ 11 ಕೋಟಿ, 8.75 ಕೋಟಿಗೆ ಲಿವಿಂಗ್ ಸ್ಟೋನ್ ಆರ್ಸಿಬಿ ಪಾಲಾದ್ರು. ವೇಗಿ ಸಿರಾಜ್ 12.25 ಕೋಟಿಗೆ ಗುಜರಾತ್ಗೆ ಸೇಲಾದ್ರು. ವೇಗಿ ಮೊಹಮ್ಮದ್ ಶಮಿ 10 ಕೋಟಿಗೆ ಹೈದರಾಬಾದ್ಗೆ ಬಿಕ್ರಿಯಾದ್ರು. 11.75 ಕೋಟಿಗೆ ಮಿಶೆಲ್ ಸ್ಟಾರ್ಕ್ ದೆಹಲಿ ಪಾಲಾದ್ರು. 9.75 ಕೋಟಿಗೆ ಅಶ್ವಿನ್ ತವರಿನ ತಂಡ ಸೇರಿದ್ರು. 9.50 ಕೋಟಿಗೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಗುಜರಾತ್ ಸೇರಿದ್ರು. ಆದರೆ ಬೆಂಗಳೂರು ಹುಡುಗ ದೇವದತ್ ಪಡಿಕ್ಕಲ್, ಡೇವಿಡ್ ವಾರ್ನರ್ ಅನ್ಸೋಲ್ಡ್ ಆದ್ರು. ಪರ್ತ್ ಟೆಸ್ಟ್ ಮೇಲೆ ಟೀಂ ಇಂಡಿಯಾ ಬಿಗಿ ಹಿಡಿತವನ್ನ ಸಾಧಿಸಿದೆ. ಆಸ್ಟ್ರೇಲಿಯಾಗೆ 534 ರನ್ಗಳ ಭಾರೀ ಟಾರ್ಗೆಟ್ ನೀಡಿದೆ. ಮೂರನೇ ದಿನದ ಅಂತ್ಯಕ್ಕೆ 12 ರನ್ಗೆ 3 ವಿಕೆಟ್ ಕಳೆದುಕೊಂಡು ಆಸೀಸ್ ಸಂಕಷ್ಟದಲ್ಲಿದೆ. ಬುಮ್ರಾ 2, ಸಿರಾಜ್ 1 ವಿಕೆಟ್ ಪಡೆದು ಶಾಕ್ ನೀಡಿದ್ದಾರೆ. 172 ರನ್ಗಳ ಓವರ್ ನೈಟ್ ಸ್ಕೋರ್ನೊಂದಿಗೆ ದಿನದ ಆಟ ಆರಂಭಿಸಿದ ಭಾರತ 7 ವಿಕೆಟ್ ನಷ್ಟಕ್ಕೆ 487 ರನ್ ಗಳಿಸಿದ್ದಾಗ ಎರಡನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಳ್ತು. ಯಶಸ್ವಿ ಜೈಸ್ವಾಲ್ ಭರ್ಜರಿ 161 ರನ್ ಸಿಡಿಸಿ ಹಲವು ದಾಖಲೆಯನ್ನ ಬರೆದ್ರು. 16 ತಿಂಗಳ ಬಳಿಕ ವಿರಾಟ್ ಕೊಹ್ಲಿ ಟೆಸ್ಟ್ ಶತಕದ ಬರವನ್ನ ನೀಗಿಸಿಕೊಂಡ್ರು. ಕೆಎಲ್ ರಾಹುಲ್ 77 ರನ್ ಗಳಿಸಿ ಗಮನ ಸೆಳೆದ್ರು. ಆಸ್ಟ್ರೇಲಿಯಾದಲ್ಲಿ ಅತ್ಯಧಿಕ ಅಂದ್ರೆ 7 ಸೆಂಚುರಿ ಬಾರಿಸಿದ ಭಾರತದ ಆಟಗಾರನೆಂಬ ದಾಖಲೆಯನ್ನ ಬರೆದ್ರು. ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರುವ ಯುಐ ಚಿತ್ರದ ಕನ್ನಡದ ಹಂಚಿಕೆ ಹಕ್ಕನ್ನ ಕೆವಿಎನ್ ಪ್ರೊಡಕ್ಷನ್ಸ್ ಭಾರಿ ಮೊತ್ತಕ್ಕೆ ಪಡ್ಕೊಂಡಿದೆ. ಕನ್ನಡದ ಬಹುಕೋಟಿ ಬಜೆಟ್ ಚಿತ್ರ ಡಿಸೆಂಬರ್ 20ಕ್ಕೆ ಬಹುಭಾಷೆಯಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಚಿತ್ರವನ್ನ ಲಹರಿ ಫಿಲ್ಮ್ಸ್ ಹಾಗೂ ವಿನಸ್ ಎಂಟರ್ಟೈನರ್ಸ್ ಅಡಿಯಲ್ಲಿ ಮನೋಹರ್ ನಾಯ್ಡು ಹಾಗೂ ಕೆಪಿ ಶ್ರೀಕಾಂತ್ ಅದ್ದೂರಿಯಾಗಿ ನಿರ್ಮಿಸಿದ್ದಾರೆ. ಚಿತ್ರದ ಮಲಯಾಳಂ ಭಾಷೆಯ ಹಕ್ಕನ್ನ ಸಿಜೆ ರಾಯ್, ಚಿತ್ರದ ತಮಿಳು ಭಾಷೆಯ ಹಕ್ಕನ್ನ ಎಪಿ ಇಂಟರ್ನ್ಯಾಷನಲ್, ಚಿತ್ರದ ತೆಲುಗು ಭಾಷೆಯ ಹಕ್ಕನ್ನ ಗೀತಾ ಆರ್ಟ್ಸ್ ಸಂಸ್ಥೆಗಳು ತಮ್ಮದಾಗಿಸಿಕೊಂಡಿದೆ. ಅಮೆರಿಕದ ಚುನಾವಣೆಯನ್ನ ಗೆದ್ದಿರುವಂತಹ ಟ್ರಂಪ್ ತಮ್ಮ ಕಾರ್ಯವರ್ಗವನ್ನ ಬರೀ ಉದ್ಯಮಿಗಳನ್ನ ಆಯ್ಕೆ ಮಾಡೋ ಮೂಲಕ ಮುಂದುವರೆಸಿದ್ದಾರೆ. ಪ್ರಮುಖ ಇನ್ವೆಸ್ಟರ್ ಸ್ಟಾಕ್ ಬೆಸೆಂಟ್ ಅಮೆರಿಕ ಮುಂದಿನ ಆರ್ಥಿಕ ಮಂತ್ರಿ ಆಯ್ಕೆಯಾಗಿದ್ದಾರೆ. ಅಮೆರಿಕದ ವೈದ್ಯಕೀಯ ಸಂಶೋಧನೆಗಳನ್ನು ಪರಿಶೀಲಿಸುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸಂಸ್ಥೆಯ ನಿರ್ದೇಶಕ ಸ್ಥಾನಕ್ಕೆ ಭಾರತ ಮೂಲದ ಜೈ ಭಟ್ಟಾಚಾರ್ಯ ನೇಮಿಸಲು ಟ್ರಂಪ್ ಚಿಂತನೆ ನಡೆಸಿದ್ದಾರೆ. ರೇಸ್ನಲ್ಲಿ ಮೂವರಿದ್ದು ಟ್ರಂಪ್ ಒಲವು ಭಟ್ಟಾಚಾರ್ಯ ಕಡೆಗೆ ಇದೆ ಎನ್ನಲಾಗ್ತಿದೆ. ಜೈ ಭಟ್ಟಾಚಾರ್ಯ ಸ್ಟಾನ್ಫೋರ್ಡ್ ವಿವಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಈ ಮಧ್ಯೆ ಭಾರತದಲ್ಲಿನ ಚುನಾವಣಾ ಪ್ರಕ್ರಿಯೆಯನ್ನು ಎಲಾನ್ ಮಸ್ಕ್ ಶ್ಲಾಘಿಸಿದ್ದಾರೆ. ಭಾರತದಲ್ಲಿ ಒಂದೇ ದಿನ 64 ಕೋಟಿ ಮತ ಎಣಿಕೆ ಮಾಡಿದ್ದಾರೆ. ಆದರೆ ಕ್ಯಾಲಿಫೋರ್ನಿಯಾದಲ್ಲಿ 18 ದಿನ ಕಳೆದರೂ ಕೂಡ ಮತಗಳನ್ನ ಎಣಿಕೆ ಮಾಡ್ತಾನೇ ಇದ್ದಾರೆ. ಇದು ಮುಗಿದಿಲ್ಲ ಅಂತ ಮಸ್ಕ್ ಟ್ವೀಟ್ ಮಾಡಿದ್ದಾರೆ. ಇದೀಗ ಇದು ವೈರಲ್ ಆಗಿದೆ. ಹತ್ಯೆ ಕೇಸ್ ವಿಚಾರವಾಗಿ ಭಾರತ ಕೆನಡಾ ನಡುವಿನ ರಾಜತಾಂತ್ರಿಕ ತಿಕ್ಕಾಟ ಮುಂದುವರೆದಿದೆ. ನಿಜ್ಜರ ಹತ್ಯೆ ಕೇಸ್ನಲ್ಲಿ ಮೋದಿ, ಜೈಶಂಕರ್ ಭಾಗಿಯಾದ ರೀತಿ ಬಂದ ವರದಿಗಳ ಬಗ್ಗೆ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಬೇಸರವನ್ನು ಹೊರಹಾಕಿದ್ದಾರೆ. ಈ ಹಂತದಲ್ಲಿ ತಮ್ಮದೇ ದೇಶದ ಗುಪ್ತಚರ ಅಧಿಕಾರಿಗಳನ್ನ ಕ್ರಿಮಿನಲ್ಸ್ ಅಂತ ಬಣ್ಣಿಸಿದ್ದಾರೆ. ದುರಾದೃಷ್ಟವಶಾತ್ ಕೆಲ ಕ್ರಿಮಿನಲ್ಸ್ ಅತ್ಯಂತ ನಿಗಾ ವಿಚಾರವನ್ನ ಸೋರಿಕೆ ಮಾಡಿದ್ದು ಅದರಿಂದ ಸುಳ್ಳು ವರದಿಗಳು ಪ್ರಸಾರವಾಗಿದೆ ಅಂತ ಟ್ರುಡೋ ಕಿಡಿಕಾರಿದ್ದಾರೆ. ಈ ಮಧ್ಯೆ ಅಮೆರಿಕನ್ ಪಾಪ್ ಸ್ಟಾರ್ ಟೇಲರ್ ಸ್ವಿಫ್ಟ್ ಕಾಂಟನ್ ಟ್ರುಡೋ ಕುಣಿದು ಕುಪ್ಪಳಿಸಿದ ವಿಡಿಯೋ ಒಂದು ವೈರಲ್ ಆಗಿದೆ. ನನ್ನ ಪ್ರಾಣಕ್ಕೆ ಕಂಟಕ ಎದುರಾದ್ರೆ ದೇಶಾಧ್ಯಕ್ಷರನ್ನ ಕೊಲ್ಲಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇದ್ಯಾರೋ ಅನಾಮಿಕರು ಹಾಕಿದಂತಹ ಬೆದರಿಕೆ ಅಲ್ಲ. ಇದು ಫಿಲಿಪೈನ್ಸ್ ಉಪಾಧ್ಯಕ್ಷೆ ಸಾರಾ ಹೇಳಿಕೊಂಡಿರುವಂತಹ ಸ್ಟೇಟ್ಮೆಂಟ್. ನಿನ್ನೆ ಮನಿಲಾದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದು, ನೀವು ಎದುರಾಳಿ ಪ್ರದೇಶದಲ್ಲಿದ್ದೀರಿ ಅಂತ ಎಚ್ಚರಿಕೆ ಕೊಟ್ಟಂತೆ ನೆಟ್ಟಿಗರೊಬ್ಬ, ಅದಕ್ಕೆ ಕೊಟ್ಟಂತಹ ಕಮೆಂಟು. ಇದಕ್ಕೆ ಸ್ಪಂದಿಸಿರುವಂತಹ ಉಪಾಧ್ಯಕ್ಷೆ, ನಾನು ಕೂಡ ಒಬ್ಬನನ್ನ ರೆಡಿ ಮಾಡಿದ್ದೀನಿ. ನಾನು ಯಾವಾಗ ಹತ್ಯೆಗೆ ಗುರಿಯಾಗ್ತೀನೋ ಆಗಲೇ ಅಧ್ಯಕ್ಷ ಮ್ಯಾಕ್ರೋಸ್ ಅವರ
ಪತ್ನಿ ಲೀಜಾ ಸ್ಪೀಕರ್ ಮಾರ್ಟಿನ್ ಮುಗಿಸಿ ಅಂತ ಆದೇಶ ಕೊಟ್ಟಿದ್ದೀನಿ, ಇದು ಜೋಕ್ ಅಲ್ಲ ಅಂತ ಕೂಡ ಹೇಳಿದ್ದಾರೆ.